ಸೊ ಬಂಧುಗಳೇ, ಈಗ ಇಲ್ಲಿ DHO ಹೆಲ್ತ್ ಆಫೀಸರು, ಆಮೇಲೆ ಇಲ್ಲಿ ಡಾಕ್ಟರ್ಗಳು, AM ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್, ಸೊ ಇವರೆಲ್ಲ ಇನ್ವಾಲ್ವ್ ಆಗಿ ಪಾಪ ಇಲ್ಲಿ ನರ್ಸ್ಗಳಾಗ್ಲಿ ಅಥವಾ ಡಿ ಗ್ರೂಪ್ ನೌಕರಾಗ್ಲಿ ಯಾವುದೇ ಸಂಬಂಧ ಇಲ್ಲ. ಅಂದ್ರೆ ಮೇಲಿನವ್ರು ಹೇಳ್ದಾಗೆ ಇವ್ರು ಮಾಡ್ತಾರೆ ಅಷ್ಟೇ. ಇವರಿಗೆ ನಯಾ ಪೈಸಾ ಸಂಬಂಧ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವೆಲ್ಲ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲೋ DHO THO ಮತ್ತೆ AM ಇವರೆಲ್ಲ ಡಾಕ್ಟರ್ಗಳು. ಅವ್ರು ಹೇಳಿದಾಗೆ ಇಲ್ಲಿ ಭವ್ಯ ಆಗ್ಲಿ ಸವಿತಾ ಅವ್ರು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಎಲ್ಲೇ ಇದು ಏನೋ ಹಲ್ಸೂರ್ ಭಾಗದಲ್ಲಿ ಇರುವಂತಹ ನಮ್ಮ ಕ್ಲಿನಿಕ್ ಮಾತ್ರ ಅಲ್ಲ ಆಗ್ತಾ ಇರೋದು. ಇದು ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಮ್ಗೆ ಮಾಹಿತಿ ಬಂದ ಪ್ರಕಾರವಾಗಿ ಇಲ್ಲಿ ನಮ್ಮ ಕ್ಲಿನಿಕ್, ಇದೊಂದು ಕ್ಲಿನಿಕ್ ಮತ್ತೆ ರೆಫರಲ್ ಹಾಸ್ಪಿಟಲ್ ಮತ್ತೆ ಇನ್ನೊಂದು ನಮ್ಮ ಕ್ಲಿನಿಕ್ ಏನ್ ಹಲ್ಸೂರು ಮತ್ತೆ ಶಿವಾಜಿನಗರ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕ್ಲಿನಿಕ್ ಇದೇ ರೀತಿ ನಡೀತಾ ಇದೆ. ಸೊ ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಇನ್ವಾಯ್ಸ್ ರೈಸ್ ಮಾಡಬೇಕು. ಇನ್ವಾಯ್ಸ್ ರೈಸ್ ಮಾಡಿಕೊಂಡು ಇಷ್ಟು ಖರ್ಚಾಗಿದೆ, ಇಷ್ಟು ಟ್ಯಾಬ್ಲೆಟ್ಸ್ ಹೋಗಿದೆ, ನಮಗೆ ಇಷ್ಟೊಂದು ಖರ್ಚಾಗಿದೆ, ಸೊ ನಮ್ಗೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಬೇಕು ಅಂತ ಸರ್ಕಾರಕ್ಕೆ ಕೊಟ್ಟು ಇದು ಸರ್ಕಾರದಿಂದ ಟ್ಯಾಬ್ಲೆಟ್ಸ್ ತಗೊಂಡು ಬೇರೆಯವ್ರಿಗೆ ಮಾರಿ ಅಥವಾ ಇನ್ನೊಂದನ್ನ ಮಾಡಿಕೊಂಡು ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಥವಾ ಹಾಳು ಮಾಡ್ತಾ ಇದ್ದಾರೆ. ಸೊ ಬರುವಂತಹ ಪೇಷಂಟ್ಸ್ಗಾಗಲಿ ಅಥವಾ ಬರುವಂತಹ ಜನರಿಗೆ ಇದು ಯಾವುದನ್ನು ಈ ಟ್ಯಾಬ್ಲೆಟ್ಸ್ ಕೊಡ್ತಾ ಇಲ್ಲ. ಕೊಡದೆ ಕಾರಣದಿಂದಾಗಿ ಇವತ್ತು ಇಷ್ಟೊಂದು ಟ್ಯಾಬ್ಲೆಟ್ಸ್ ಇಲ್ಲಿ ಬಿದ್ದಿದೆ, ಹಾಳು ಬಿದ್ದಿದೆ, ಮತ್ತು ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಬಿದ್ದಿದೆ. ಇಲ್ಲಿ ಲಕ್ಷಗಳು ಅಷ್ಟು. ಇದು ಎಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಇವತ್ತು ಮಾಹಿತಿ ಬಂದ ತಕ್ಷಣ ನಾವು ಇಲ್ಲಿ ಬಂದಿದ್ದೀವಿ, ನೋಡಿದ್ವಿ, ನಮ್ ಕಣ್ಣಿಗೆ ಕಾಣ್ತು. ಸೊ ನಮ್ಮ ಜೊತೆಯಲ್ಲಿ ಅವಿನಾಶ್, ಜಮಿನಿಕಾಂತ್, ಆನಂದ್ ಕುಮಾರ್, ಮಹಾಲಕ್ಷ್ಮಿ ಅವರು, ತ್ಯಾಗರಾಜ್ ಅವರು, ಗಣೇಶ್ ಅವರು ಮತ್ತು ವಿನ್ಸೆಂಟ್ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಂಧುಗಳೇ, ದಯವಿಟ್ಟು ನಮ್ಮ ಕ್ಲಿನಿಕ್ ನಿಮ್ಮೆಲ್ಲರ ವಾರ್ಡ್ಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುತ್ತೆ. ದಯವಿಟ್ಟು ನೀವು ಕೂಡ ಲೈವ್ ಮಾಡಿ, ಸ್ಟಿಂಗ್ ಮಾಡಿ, ಇದು ಈ ರೀತಿ ಆಗ್ತಿರುವಂತಹ ಕೆಲಸಗಳನ್ನು ತೋರಿಸಿ, ಜನರು ತೋರಿಸಿ. ಯಾಕಂದ್ರೆ ನಿಮ್ಮ ಹಣ ಇದು, ಬೇರೆ ಯಾರ್ದು ಹಣ ಅಲ್ಲ, ನಮ್ಮ ತೆರಿಗೆ ಹಣ ಇದು. ಈಗ ನಮ್ಮ ತೆರಿಗೆ ಹಣದಿಂದನೇ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಬರ್ತವೆ, ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಬರ್ತವೆ, ಚೇರ್ಗಳು ಬರ್ತವೆ. ನೋಡಿ, ಏನದು ಪೆಂಟಾಪ್ಯೂರ್ ಅಂತ, ಇದು ಯೂಸೇ ಮಾಡಿಲ್ಲ. ವಾಟರ್ ಪ್ಯೂರಿಫೈಯರ್ ಯೂಸೇ ಮಾಡಿಲ್ಲ. ಸೊ ಕನೆಕ್ಷನ್ ಕೊಟ್ಟಿಲ್ಲ. ಸೊ ಯೂಸೇ ಮಾಡಿಲ್ಲ. ಯಾರ ಹಣ ಇದು? ಸೊ ನಮ್ಮ ಹಣನೇ ಇಷ್ಟೊಂದು. ನಮ್ಮ ಸರ್ಕಾರ ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ಕೆಲಸ ಮಾಡೋದು ದುಡ್ಡಿಲ್ಲ ಅಂತ ಬಾಯಿ ಬಿಡ್ಕೊಂತಾರೆ. ಕಳೆದ CM ಏನಿದ್ರು, ಮಾಜಿ CM ಅವರು ಕೂಡ ಹೇಳ್ತಾ ಇದ್ರು, ಈಗಿರುವಂತಹ CM ಕೂಡ ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಹಣ ಇಲ್ಲ ಅಂತ. ಈ ರೀತಿ ವೇಸ್ಟ್ ಮಾಡಿಕೊಂಡು, ಈ ರೀತಿ ಹಾಳು ಮಾಡಿಕೊಂಡು ಜನರ ಹಣವನ್ನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ನೀವೆಲ್ಲ. ಸೊ ಹಾಗಾಗಿ ಈಗ ನಮ್ಮ ಅವಿನಾಶ್ ಅವರು ಏನೋ ದಯವಿಟ್ಟು ಅವ್ರ ಅಭಿಪ್ರಾಯ ತಿಳಿಸ್ಬೇಕಂತ ಕೇಳ್ಕೊಂತೀವಿ. ನಾವು ಸಾಮಾನ್ಯ ಜನ ಆರೋಗ್ಯಕ್ಕಾಗಿ ಎಷ್ಟೋ ಅಲಿತಾ ಇರ್ತೀವಿ. ಅದೇ ನಮ್ಮಂತ ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ಟೋದ್ರಿಂದಾನೇ ಇಲ್ಲಿರುವಂತ ವೈದ್ಯಕೀಯ ಔಷಧಿ ಆಗ್ಲಿ, ಡಾಕ್ಟರ್ಗಳಿಗಾಗ್ಲಿ, ನರ್ಸ್ಗಳಿಗಾಗ್ಲಿ, ಮತ್ತೆ ಇಲ್ಲಿರುವಂತಹ ಸೌಕರ್ಯಕ್ಕೆ ದುಡ್ಡು ಬರೋದು. ನಾನು UT ಖಾದರ್ ಅವ್ರನ್ನ ಒಂದೇ ವಿಷಯ ಕೇಳ್ಬೇಕಂತ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೇ ಇವಾಗ ಇರುವಂತ ಹೆಲ್ತ್ ಮಿನಿಸ್ಟರ್. ಬೇರೆ ಸರ್ಕಾರ ಇದ್ದಾಗ ಆ ಸರ್ಕಾರನ ಬೈತೀರಾ, ಲೂಟಿ ಮಾಡಿದ್ರು ಅಂತ. ಇವತ್ತು ನೀವು ಮಾಡ್ತಾ ಇರೋದೇನ್ರಿ? ಏನ್ ಮಾಡ್ತಾ ಇರೋದು ನೀವು? ಬಡವ್ರ ದುಡ್ಡು, ಬಡವ್ರಿಗೆ ಸಿಗ್ಬೇಕಾಗಿರುವಂತ ಸವಲತ್ತನ್ನ ತಗೊಂಡಾಗಿ ನೀರಲ್ಲಿ ಹಾಕಿದ್ದೀರಾ. ಒಂದು ವೈಜ್ಞಾನಿಕವಾಗಿ ಒಂದು ಟ್ಯಾಬ್ಲೆಟ್ ನ ಯಾವ ತರ ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಮಲ್ಲಿ ನೀವು ಕೆಲ್ಸಕ್ಕೆ ಇಟ್ಟಿದ್ದೀರಲ್ವಾ, ಅವ್ರಿಗೆ ಗೊತ್ತಿಲ್ಲ. ಅಂತವ್ರಿಗೆ ಅದೇ ಯಾವ ಅರ್ಹತೆನಲ್ಲಿ ಅವ್ರನ್ನೆಲ್ಲ ಕೆಲ್ಸಕ್ಕೆ ತಗೊಂಡಿದ್ದೀರ ನೀವು? ಒಂದು ಟ್ಯಾಬ್ಲೆಟ್ ಅವರು ಯಾವ ತರ ಎಕ್ಸ್ಪೈರಿ ಆಗಿರೋದನ್ನ ರಿಟರ್ನ್ ಮಾಡಕ್ ಆಗೋದಿಲ್ಲ, ಸರ್ಕಾರ ರಿಟರ್ನ್ ಮಾಡಕ್ ಆಗೋದಿಲ್ವಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಿ, ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗೆ, ಅವ್ನು ಎಕ್ಸ್ಪೈರ್ ಆಗಿರೋದನ್ನ ವಾಪಸ್ ಕೊಡ್ತಾರೆ ಫಾರ್ಮಸಿಗೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ತಗೊಂಡ್ಬಂದಿರುವಂತ ಮೆಡಿಸನ್ ಎಕ್ಸ್ಪೈರ್ ಆಗಿದ್ರೆ ವಾಪಸ್ ಕೊಡಕ್ ಆಗಲ್ಲಂತೆ. ಮತ್ತೆ ಈ ಸರ್ಕಾರದಲ್ಲಿ ಇವ್ರು ಇಟ್ಟಿರುವಂತ ಕೆಲಸದವರು, ಜವಾಬ್ದಾರಿಯುತ ಕೆಲಸದವರು, ಅವ್ರಿಗೆ ಇದನ್ನ ಡಿಸ್ಪೋಸ್ ಮಾಡಕ್ ಬರಲ್ಲ ಅಂತೆ. ಏನ್ ನಡೀತಾ ಇದೆ ಸರ್ಕಾರ? ರಸ್ತೆ ನೋಡಿದ್ರೆ ಅದ್ರದ್ದು ದಂಡ, ಗುಂಡಿನೋ ದಂಡ, ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರ ಇಂಜಿನಿಯರ್ ಕೊಡ್ತೀರಾ. ಸರ್ಕಾರಿ ಆರೋಗ್ಯ ರಸ್ತೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಆರೋಗ್ಯ ಇಲ್ಲ ಅಂದ್ರೆ ಆಗುತ್ತಾ? ಯಾವ ತರ ಟ್ಯಾಬ್ಲೆಟ್ ನ ವಾಪಸ್ ತಗೊಳಕ್ ಆಗದೆ ಇರೋಂತ ಫಾರ್ಮಸಿ ಜೊತೆ ನೀವೇನಕ್ಕೆ ತಗೊಂತೀರಾ ಮೆಡಿಸನ್? ಯಾಕೆ ತಗೊಂತೀರಾ ಔಷಧಿನ?
ನೋಡಿ ಅಲ್ಲಿ ಕಸ ತರ ಹಾಕಿದ್ದಾರೆ. ಯಾರ್ದ್ರಿ ದುಡ್ಡು? ಯುಟಿ ಖಾದರ್ ಅವರೇ, ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡಿ. ಮತ್ತೆ ಈ ತರ ಆಗಿರುವಂತ ನಮ್ಮ ಸಿಎಂ ಅವರು ಇದನ್ನೆಲ್ಲ ಸ್ವಲ್ಪ ಕೂಲಂಕುಷವಾಗಿ ವಿಚಾರಣೆ ಮಾಡ್ಬೇಕು. ಎಲ್ಲಿನೂ ದುಡ್ಡಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ, ಗೃಹಲಕ್ಷ್ಮಿಗೂ ದುಡ್ಡಿಲ್ಲ, ಗೃಹ ಜ್ಯೋತಿಗೂ ದುಡ್ಡಿಲ್ಲ, ಬಡವ್ರದ್ದು ಔಷಧಿ ವಾಪಸ್ ತಗೊಳಕ್ಕೆ ಸರ್ಕಾರಕ್ಕೆ ಇದಿಲ್ಲ ಅಂದ್ಮೇಲೆ ಯಾವ ಟೆಂಡರ್ ತಗೋದು, ಯಾವ ತರ ಟೆಂಡರಿಂಗ್ ಅಲ್ರಿ, ಯಾವ ತರ ನೀವು ತಗೊಳ್ತಾ ಇದ್ದೀರ ರೀ ಔಷಧಿನ? ಅರ್ಥನೇ ಆಗ್ತಿಲ್ಲ ನಮ್ಗೆ. ಚಿಕ್ಕ ಅಂಗಡಿನಲ್ಲಿ ಕೂಡ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ನ ವಾಪಸ್ ಕೊಡ್ತಾರೆ ಫಾರ್ಮಸಿಗೆ. ನಮ್ದು ಸರ್ಕಾರ ರೀ, ನೀವು ಸರ್ಕಾರ ನಡೆಸ್ತಾ ಇದ್ದೀರಾ. ಒಂದು ಸರ್ಕಾರನೇ ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ ನ ಯಾವ ತರ ಡಿಸ್ಪೋಸ್ ಮಾಡಕ್ ಬರಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಯಾರಿಗೆ ಅರ್ಹತೆ ಇಲ್ವಾ, ವೈದ್ಯಕೀಯ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ ಅವ್ರಿಗೆ? ನೀವೇ ಸ್ವಲ್ಪ ಯೋಚನೆ ಮಾಡ್ಬೇಕು. ಇಲ್ಲಿರೋ ಸ್ಥಳೀಯ ಶಾಸಕರು ಹೇಳಿದ್ರು, ಬರ್ತಾರೆ, ನಮಸ್ಕಾರ, ಮೊನ್ನೆ ಮಾಡಿದ್ರು ಗಿರೀಶ್ ರೆಕಾರ್ಡ್ ಮಾಡ್ತೀನಿ ಅಂತ 15 ಲಕ್ಷ ಮರ ನೆಡ್ತೀನಿ ಅಂದ್ಬಿಟ್ಟು ಎಷ್ಟೋ ಕೋಟ್ಯಾಂತರ ರೂಪಾಯಿ ನಮ್ದು ದುಡ್ಡು ಹೋಯ್ತು. ನೀರಾಕ ಕೂಡ ಯೋಗ್ಯತೆ ಇಲ್ಲ ಅಲ್ಲಿ. ಇಲ್ಲಿ ನೋಡ್ರೆ ಟ್ಯಾಬ್ಲೆಟ್ ನೀರಲ್ಲಿ ಮುಳುಗಿಸಿಕ್ಕಿದ್ದೀರಾ. ಇಲ್ಲಂತೂ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಡೀತಾ ಇರೋದು ದರೋಡೆ. ಇದು ದರೋಡೆ, ಅಗರ್ ದರೋಡೆ. ಯಾರಿಗೋ ಒಂದು 10 ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು 5 ಟ್ಯಾಬ್ಲೆಟ್ ಅವ್ರಿಗೆ ಕೊಡ್ತಾರೆ, 5 ಟ್ಯಾಬ್ಲೆಟ್ ಇನ್ನು 10 ಟ್ಯಾಬ್ಲೆಟ್ ಬರ್ದಿದ್ದೀನಿ ಅಂತ ಇಲ್ಲಿ ಲೆಕ್ಕ ತೋರಿಸ್ತಾರೆ, ಇನ್ನು 5 ಟ್ಯಾಬ್ಲೆಟ್ ಡಿಸ್ಪೋಸ್. ಡಾಕ್ಟರ್ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಆಗಿದ್ದಾರೆ ಪೇಷಂಟ್ ಇನ್ನ ಡಾಕ್ಟರ್ ಬಂದ್ಮೇಲೆ ಟ್ರಾನ್ಸ್ಫರ್, ಅವ್ರು ಇನ್ನೊಬ್ಬರನ್ನ ಟ್ರಾನ್ಸ್ಫರ್ ಮಾಡಿ ಆವಾಗ ಪೇಷಂಟ್ ರೋಗ ಬಂದ್ರೆ ಮಾತ್ರನೇ ಇಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ಟ್ರೀಟ್ಮೆಂಟ್. ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಇಲ್ಲ ರೀ ಗಣೇಶ್ವರೇ. ಇನ್ಮೇಲೆ ನಾವು ಏನಾರ ಬರ್ಬೇಕಂದ್ರೆ ನಮ್ಮ ಕ್ಲಿನಿಕ್ಗೆ ಫಸ್ಟ್ ಫೋನ್ ಮಾಡ್ಬೇಕು, ಮೇಡಮ್ ಡಾಕ್ಟರ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರ, ಅಪಾಯಿಂಟ್ ಆಗಿದಾರ, ಆಮೇಲೆ ನಾವು ಬರ್ತೀರಿ ಔಷಧಿ ತಗೊಳ್ಳಕ್ಕೆ. ಆವತ್ತ ತನಕ ನಾವು ಬದುಕಿರ್ಬೇಕಲ್ವಾ? ಹಾಸ್ಪಿಟಲ್ಗೆ ಯಾರು ಬರ್ತಾರೆ? ಎಮರ್ಜೆನ್ಸಿ ಇರೋರು ಬರೋದು ಹಾಸ್ಪಿಟಲ್ಗೆ. ಯಾಕೆ ಈ ಹಾಸ್ಪಿಟಲ್ಗೆ ಪ್ರತ್ಯೇಕವಾಗಿ ಯಾರು ಬರ್ತಾರೆ? ಬಡ ಮಕ್ಕಳು ಬಡವರು ರೀ. ಕಾಸು ಕೊಟ್ಟು ಆಚೆ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಟ್ರೀಟ್ಮೆಂಟ್ ತಗೊಳಕ್ ಆಗದೆ ಇರೋಂತ ಟ್ಯಾಕ್ಸ್ ಕಟ್ಟೋರು, ಅವರು ಉಪ್ಪು ಮೇಲೆ ನಿಮ್ಗೆ ಟ್ಯಾಕ್ಸ್ ಕೊಟ್ಟೆ ಉಪ್ಪು ತಗೊಂತಾ ಇರ್ತಾರೆ. ಬಡವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಏನಿಲ್ಲ, ಎಲ್ಲಾರು ಇಲ್ಲಿ ಟ್ಯಾಕ್ಸ್ ಕಟ್ಟಾರದೆ. ಒಂದು ಮಗು ಹೋಗಿ ಒಂದು ಚಾಕ್ಲೇಟ್ ಇಸ್ಕೊಂಡ್ರು ಟ್ಯಾಕ್ಸ್ ಕಟ್ಟದೆ. ಯಾಕೆ? ಶ್ರೀಮಂತರು ಕೊಟ್ಟ ಟ್ಯಾಕ್ಸ್ ಮಾತ್ರ ಲೆಕ್ಕ, ಉಪ್ಪು ತಗೊಳ್ಳೋರು ಕಟ್ಟಾರಲ್ಲ ಟ್ಯಾಕ್ಸ್, ಅದಕ್ಕೆಲ್ಲ ಏನು ಲೆಕ್ಕ ಇಲ್ವಾ? ಏನ್ ಹೇಳಿ? ಅಕ್ಕಿ ಅದಂತೂ ಬಿಟ್ಟೇ ಬಿಡಿ, ಮಾತಾಡಂಗಿಲ್ಲ. ಆರೋಗ್ಯಕ್ಕೆ ನಿಮ್ಗೆ ಇದಿಲ್ಲ, ಇನ್ನು ಅಕ್ಕಿ ಬೇರೆ ಕೊಡ್ತೀರಾ ನೀವಲ್ಲಿ. ಸರಿ ಆಯ್ತು. ಈಗ ತೋರಿಸಿದ್ದೀವಿ ಬಂಧುಗಳೇ, ಈಗಾಗಲೇ ನಾವೆಲ್ಲ ತೋರಿಸಿದ್ದೀವಿ. ಮತ್ತೆ ಕಡೆ ಎಲ್ಲ ನೋಡಿದಿರಾ. ಸಂಬಂಧಪಟ್ಟ MLA-ಗಳೆಲ್ಲ, ಮಿನಿಸ್ಟರ್ಗಳೆಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಕ್ಲಿನಿಕ್ ಎಲ್ಲೆಲ್ಲಿಯೋ ಅಲ್ಲೆಲ್ಲವೂ ಈ ತರ ಅವ್ಯವಹಾರ ನಡೀತಾ ಇದೆ. ಸೊ ಹಾಗಾಗಿನೇ ನಾವು ನಮಗೆ ಬಂದಂತಹ ಮಾಹಿತಿ ಪ್ರಕಾರವಾಗಿ ಇದನ್ನ ಚೆಕ್ ಮಾಡೋಣ, ಪರೀಕ್ಷೆ ಮಾಡೋಣ ಅಂತ ನೋಡಕ್ ಬಂದಾಗ ಈ ರೀತಿ ನಮ್ಗೆ ಸಿಕ್ಕಿದೆ. ದಯವಿಟ್ಟು ನೀವು ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ವಿಧಾನ ಪರಿಷತ್ ಕ್ಷೇತ್ರಗಳಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿ. ಯಾಕಂದ್ರೆ ಇದು KRS ಪಾರ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಬ್ಬರದೇ ಕೆಲಸ ಅಲ್ಲ, ಇದು ಇಡೀ ರಾಜ್ಯದ. ಯಾಕಂದ್ರೆ ಪ್ರತಿಯೊಬ್ಬರ ತೆರಿಗೆ ಹಣ ಇದು. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ವಾರ್ಡ್ಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ದಯವಿಟ್ಟು ನಮ್ಮ ಕ್ಲಿನಿಕ್ ವಿಸಿಟ್ ಮಾಡಿ. ಯಾಕಂದ್ರೆ ನಮ್ಮ ಕ್ಲಿನಿಕ್ ಅಂತಂದ್ರೆ ಆಲ್ಟರ್ನೇಟಿವ್ ಟು ಪ್ರೈವೇಟ್ ಕ್ಲಿನಿಕ್ಸ್ ಅಂತ ಹೇಳೋದು. ಇಲ್ಲಿ ಬಡಬಗ್ಗರು ಬರಬೇಕು, ಬಡಬಗ್ಗರು ಬಂದು ಇಲ್ಲಿ ತೋರಿಸ್ಕೊಬೇಕು, ಮತ್ತೆ ಅವರ ಕಾಯಿಲೆಗಳಿಗೆ ಒಂದು ಸುಲಭವಾಗಿ ಸಿಗುವಂತಹ ಟ್ಯಾಬ್ಲೆಟ್ ಸಿಗಬೇಕು ಅಂತಹ ಕೆಲಸವನ್ನು ಮಾಡಿರೋದು. ಹೆಸರಿಗೆ ಮಾತ್ರ ನಮ್ಮ ಕ್ಲಿನಿಕ್, ಇದು ನಮ್ಮ ಕ್ಲಿನಿಕ್ ಅಲ್ಲ. ಇದು ಯಾರ ಕ್ಲಿನಿಕ್? ದರೋಡೆಕೋರರ ಕ್ಲಿನಿಕ್. ಸೊ ನಮ್ಮ ಕ್ಲಿನಿಕ್ ಅಲ್ಲ, ಇದು ದರೋಡೆಕೋರರ ಕ್ಲಿನಿಕ್ ಆಗಿದೆ. ಸೊ ಹಾಗಾಗಿ ಬಂಧುಗಳೇ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಆಗ್ರಹ ಪಡಿಸ್ತದೆ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಎಲ್ಲ ಪ್ರತಿಯೊಬ್ಬರನ್ನು ದಯವಿಟ್ಟು ಚೆಕ್ ಮಾಡಿ, ಪರೀಕ್ಷೆ ಮಾಡಿ, ಇದನ್ನ ಹೊರತನ್ನಿ. ಯಾಕಂದ್ರೆ ಇದು ಕೇವಲ ನಿಮ್ಮ ಹಣ ಅಲ್ಲ, ಪ್ರತಿಯೊಬ್ಬರ ಬಡಬಗ್ಗರ ಹಣ. ಇದು ತೆರಿಗೆ ಹಣದಿಂದ ಇದು ನಡೀತಾ ಇರೋದು. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಸೈನಿಕರಿಗೆ ವಂದನೆ ಹೇಳ್ತಾ ಈ ಲೈವ್ ಅನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಿಮ್ಗೆಲ್ಲರೂ ಶುಭವಾಗಲಿ. ನಮಸ್ಕಾರ.